ಹಲೋ ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚೆಲ್ಮಣ್ಣ, ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವನೇ ಚೆಲುವಣ್ಣಲ್ಲ, ನರಸಿಂಹರಾಜು ಬಳ್ಳಾಪುರ. ಅಯ್ಯೋ ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡಿ ನಮ್ಗೆ ಇವತ್ತೇ ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡ್ದಂಗಿರೋದ್ ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ, ಹಿಂಗ್ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು, ನಿನ್ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಓ ಅಣ್ಣ ಆಯ್ತು. ಹಾ, ನಿಮ್ ಅಪ್ಪರ್ ನಡ್ಕೊಂಡ್ ಹೋಗ್ತಾ ಇದ್ರು, ನಡ್ಕೊಂಡ್ ಹೋಗ್ಬೇಕಾದ್ರೆ ಸೈಕಲ್ ತುಳ್ಕೊಂಡ್ ಹೋಗ್ಬೇಕಾರೆ ಗಿಡ ಮರದ ತೊಂದರೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೂ ಅಲ್ಲ, ಚಿಕ್ಕನೂ ಅಲ್ಲ. ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕೂಡ್ದು. ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನ್ ಆದ್ರೆ ಸುಮ್ನೆ ಕೂಡ್ದು ದುಡ್ಡು ಹೊಂಚ್ಕಂತ ದುಡ್ಡು ಕೂಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ್ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ರು ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮ್ಗೂ ಸಾಕು. ಅವ್ರ ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ. ನೀನ್ ತಗೊಂಡೋಗ ಎಟ್ಕೆಲ್ಲಿ ನೀನ್ ತಗೊಂಡೋಗ್ ಕೂಡ್ ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಓದ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿದ್ಕೊಂಡು ಮನಿಕೊಂಡು ಕೂಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣೋದು ಕುಡಿಯೋದು ಬರೋದು ಮನಿಕಣೋದು ಎದೊಳೋದು ಕುಡಿಯೋದು ಮನಿಕಣೋದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್, ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದ ಹೆಂಗಿದ್ದೆ ನಂಗ್ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನೀನ್ ಗೊತ್ತಾಯ್ತಾ? ಅವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನಮ್ಮನ್ನ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನೇನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ. ಚೆಲ್ವಣ್ಣಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಸ್ವಾಮಿ. ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗ್ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ, ನೀನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೇನು ಅನ್ಸಲ್ಲ. ರೈಲ್ ಹೋದಂಗೆ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯಲ್ಲ. ನನ್ಗೆ 2 ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ ನೀನ್ ಹೇಳು. ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತದೆ ನಾನು ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವಲ್ಲ ಅಂತ ಕೊಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಎಲ್ಲ ಕಣ. ಚೆಲ್ವಣ್ಣ ನೀನು ಬಾಯ್ ಹೋದಂಗೆ ಮಾತಾಡ್ಬೇಡ ನೀನು.
ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ ಯಾಕೆ ಕಿಡ್ನಿ ಒಂದು ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ, ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣೋ. ಇನ್ 40 ಈಗಲೇ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನ್ ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋಯ್ತು ಸುಮ್ಕಿತ್ತು ಈಗ ಬೆಂಕಿ ಇಕ್ಕಂಡಂಗ ಆತಲ್ಲ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋ. ನಾನ್ ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಅಯ್ಯೋ ಇದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತಿದ್ದಾರೆ ನಿನ್ಗೆ. ಅವ್ರ್ಯಾರು ಒಂದು ಹೋಗೈತಿ ಅಂತ ಅಂದ್ರು ತಿರ್ಗಿ. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ಣ ತಮ್ಮದಿರಲಿಲ್ಲ, ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿನ್ಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತಾಯ್ತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತಿ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಇಲ್ಲಿ ಒಳಗಡೆ ಕೆಲಸ ಬರ್ಲ. ನಾನು ಯಾರ ಹೆಸರು ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ. ನಮ್ ಕತೆ ನಮಗ್ ಗೊತ್ತು, ನಿಮ್ ಕತೆ ನಿಮಗ್ ಗೊತ್ತು. ಯಾರು ಹೇಳಿ ನಿಮ್ ಕತೆ ನಿಮಗ್ ಗೊತ್ತಿ. ನಾನೇನ್ ನಿಮ್ ಮನೆಗ್ ಮದ್ವೆಗ್ ಬರ್ತೀನಿ, ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗುನ್ ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಅಲ್ಲ ತಮ್ಮ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದು ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು, ನೀನ್ ಕೈಯಲ್ಲಿ ತೊಳ್ಕೊಂಡು, ನೀನ್ ಚಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗುನ್ ಪುರಿ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನಿನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಡಾಸು ಯಾಕ ಲೋಪ ಸುಳೆ ಮಗನೇ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಫೋನ್ ಮಾಡಿ. ಅಲ್ಲೋಡಿ ಯಾಕಯ್ಯ, ಈ ನನ್ ಮಗ ನನ್ ಮಗ ಬಂದ್ ಲಗುನ್ ಬರೀ ಕೊಟ್ಟಿದ ಅಲ್ವಾ, ಮದ್ವೆಗ್ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಿಂಗೆ ಅಂತ. ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬರಲೇ, ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಶ್ರೀಮಂತ ಕೊಟ್ಬಿಟ್ಟಿದೀನಿ, ಬೀಗರು ಶ್ರೀಮಂತ ಅಲ್ಲ, ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಇವನು ಕಿರೀಟ ಬಂದ್ಬಿಟ್ಟಿದ್ವಿ, ಇವನು ಕಿರೀಟ. ಇವನ್ ಮಕ್ನ ನೆಕಡಸಿ ಯಾಕ, ಇವನ್ ಮಕ್ನ ತುರ್ಲಾ ಕುಜ್ಜ. ಏನ್ ಕರ್ಮ ಮಾಡಿ ನಮ್ಮನ್ನ ಉಯ್ದಂಗ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ, ಇವನಿಗೆ ಬಾಯಿಗೆ ನನ್ ಹುಚ್ಚ ಹುಯ್ಯ. ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು, ವಜಗ್ ನನ್ ಮಗ. ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ, ನಮ್ಮ ಮನೆ ಬಾರ್ಕ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯವ್ರಿ ಅಂತ ಹಂಗ ಅಂದ ಕಣಕ್ ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗೋದಿಲ್ಲ. ಅಲ್ಲ ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಸತ್ಯವಾಗ್ಲೂ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗೆ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೇನೆ. ಒಂದ್ಸಲ ಬಂದ್ 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಬಂದ್ ಮಾತಾಡಿದೀನಿ. ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್, ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನಕ್ಕ. ಅವ್ರ ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ಮ ಮಗ ಮುನಿಸ್ಕೊಂಡು ಹೋಯ್ದ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ಹಿಂಗೆ ಗೋಪತುಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ನೋಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ಟಾಗ ಹೊಡೆದ್ಬಿಡ್ತೀನಿ. ನನ್ಗೆ ಹೆಂಗೆ ನಾನು ಬಾಡಿ ತಪ್ಪಿಗೆ ನಾನು ಕನಸು ಮನಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡು ಇರು.
ಮದ್ವೆಗ್ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವ್ವ, ಇಷ್ಟ್ ಗಂಟೆಗೆ ಬರ್ರಪ್ಪ, ಇಷ್ಟ್ ಗಂಟೆಗೆ ಹೋಗ್ರಿ, ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರ ಒಂದ್ ಒಟ್ಟು ನೀರ್ ಕುಡ್ದ್ ಬಿಡ್ತೀನಿ. ನಿಮ್ ಬಂದ್ 100 ಸಲ ಮೆಟ್ಟಿನ ಕೊಡದ್ ಬಿಟ್ರಿ ಫೋನ್ ಮಾಡಿ. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ, ಬಸ್ತಾಗ ಬರ್ತಿರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ, ಇಲ್ಲ ಬಸ್ಸಾಗ ಜನ ಅವ್ರು ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ, ನಿನ್ ಮಕ್ ನನ್ ಹುಚ್ಚವ್ಯ್ಯ. ನೋಡಿ ಹುಚ್ಚಿದ ನಾವು 3 ಸಲ ಅಡಿಕೆಲ್ಲ ಹಾಕಿ ಮಕ್ಕ ಹೋಗುದು ಹೋಗ್ಬಿಟ್ಟು ಬರಕ ನನ್ಗೆ ನೀ ಖಾಲಿ ಬೀಳ್ತಿ ಸಾಕು. ಫುಲ್ ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್, ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡ್ ಹೋಗ್ಯವ್ರು. ಎಲ್ಗ ಹೋಗಾರೆ? ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗಾರೆ? ಅವ್ರ ಒಬ್ರೇ ಹೋಗ್ಯವ್ರಕ್ಕ, ಅದಕ್ಕೆ ಅಷ್ಟೇ ಯಾಕ ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ? ತೋರ್ಡ ಗೆತ್ಕೊಂಬಂದ ತೋರ್ಡ ತೋರ್ಡ್ ಗೆತ್ಕೊಂಬಂದವ್ನಿ. ಅಮ್ಮಗ ಪೋರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ, ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ಅಯ್ಯ ನೀನ್ ನಿಮ್ಮ ಸಿಕ್ಕಿ ಯಾರ ಅರ್ಧಬಿಡ್ತಿ ಇಂತದಾಗ ಏನ್ ತಾಚೆ ಮಾತಾಡ್ದಲ್ಲ ನೀನ್ ತಾಯಿ ಸಿಗು ನೀನ್ ನನ್ ಕೈಗೆ ನಿಮ್ಮ ಅಣ್ಣ ಹೇಳಿ. ಎಲ್ಲಿದ್ಯೋ? ನಾನೀಗ ಮನೆಗಿದ್ದೀನಿ ಸರ್. ಎಲ್ಲರೂ ಮನೆಗೆ ಇರೋದು. ಯಾರು ಹೇಳಿ? ಕೊರೋನಾ ಬಂದಿದ್ದಾಗ ಎಲ್ಲರೂ ಮನೆಗೆ ಕಣಯ್ಯೋ, ನಿನ್ ಬಾಯಿಗೆ ಮಣ್ಣಾಕ. ಅಚ್ಚುಕಟ್ಟಾಗಿ ಮಾತಾಡಕ್ ಕಲ್ತ್ಕೊಳ್ರಿ, ಕುಡ್ದಿದ್ರೆ ನೀನ್ ಹೊಟ್ಟೆಗಿರ್ತೈತೆ. ಎಲ್ಲಿದ್ಯಾ? ಮನೆಗಿದ್ದೀನಿ. ಮೊಬೈಲು ರಿಪೇರಿ ಕೊಟ್ಟಿದ್ದಲ್ಲ, ಮೊಬೈಲ್ ಈಸ್ಕೊಂಡು ಹೋಗಕ್ ಆಗಲ್ವಾ? ಇದು ಬಾಗಿಲು ತೆಗ್ದಿರಲ್ಲ ಅಂತ ಇವ್ರೆ ಸರ್, ಬೇಜಾರ್ ಮಾಡ್ಕೊಬೇಡಿ. ಲೌಡಕ್ಕೆ ಬಂದ್ ಮೊಬೈಲ್ ಇಸ್ಕೊಂಡೋಗಯ್ಯೋ, ಅಲ್ಲೇ ಬಂದ ಇಕ್ಬಿಡಕ್ಕೆ ನಿಮ್ ಮತ್ತೆ ಮನೇನ ಅದು. ನಾವು ಮುಚ್ಕೊಂಡಿರಲ್ಲ, ನಾನು ಹೇಳದಕ್ಕ ಡಿಸ್ಪ್ಲೇ ಎಲ್ಲ ಹಾಕಿದೀನಿ, ಈಗ ಎಲ್ಲ ಇದ್ ಮಾಡಿದೀನಿ, ಬತ್ತೀನಿ ಈ ಸೋಮವಾರ ಬತ್ತೀನಿ ಆ ಸೋಮವಾರ ಬತ್ತೀನಿ ಅಂತ ಹೇಳ್ದವನು. ನೀನ್ ಲೌಡಕ್ ಬರ್ಬೇಕಾ ಬೇಡವಾ? ಹೆಣ್ಣು ಗಂಡು ಅತ್ತ ಓಡಾಡ್ಕೊಂಡು ಕದ ತೆಗ್ದಿಲ್ಲ ಅಂತ ಹೇಳ್ಕೊಂಡೆ ಸ್ವಾಮಿ ನಾನು. ಲೇ ಅಂಗಡಿ ತೆಗ್ದೈತಲ್ಲೇ, ಯಾರ ನಿನ್ ಹೆಸ್ರೇನು ನಿಂದು? ಬೆಳಿಗ್ಗೆ ಮಾಡ್ತೀನಿ ಬಿಡಿ, ಕುಡ್ದು ಬಿಟ್ಟವ್ ನೀವು ಯಾವ ತೂಲ್ ನನ್ ಮಗ. ಹಲೋ ಬೇಡದಾರ ಮಾತಾಡ್ದಂಗ ಮಾತಾಡ ನೋಡವನು. ಅಲ್ಲ ಅಣ್ಣ, ನಿನ್ ಹೆಸ್ರೇನ್ ಹೇಳು? ಹೊಡ್ದಾರೇನು ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಅಣ್ಣ ನಿನ್ ಹೆಸ್ರೇನ್ ಹೇಳು? ನರಸಿಂಹರಾಜು ಬಳ್ಳಾಪುರ. ಬೆಳಿಗ್ಗೆ ಮಾಡ್ತೀನಿ. ಆಯ್ತು, ಮೊಬೈಲು ರಿಪೇರಿ ಆಗೈತೆ. ಇವಾಗ ಬೆಳಿಗ್ಗೆ ತೆಗಿದ್ರ ಸರ್ 8 ಗಂಟೆ ವರ್ಷಕ್ಕೆ. ಈಗ ನಾನ್ 8 ಗಂಟೆಗೆ ಅಂಗಡಿ ತೆಗ್ದು 9 ಗಂಟೆ ಇರ್ತೀನಿ, 6:30 ತೆಗಿತೀನಿ. ಆಯ್ತು ಸ್ವಾಮಿ, 8:30 7:30 8 ಗಂಟೆ ಹಂಗ್ ಬರ್ತೀನಿ ಸ್ವಾಮಿ. 1300 ರೂಪಾಯಿ ಆಗೈತೆ. ಆಯ್ತು ಸ್ವಾಮಿ ಕೊಡ್ತೀನಿ. ಎಷ್ಟು ಹೇಳು? 1300. ಹಾ ಕೊಡ್ತೀನಿ ಸ್ವಾಮಿ. 1300 ರೂಪಾಯಿ ಆಗೈತೆ ಮೊಬೈಲ್ದು ದುಡ್ಡು. ಹಾಕಿದಿರ ಅಂತ ತಿಳ್ಕೊಂಡೆ ಅಣ್ಣಾರೆ. ತಿಕ್ಕ ಮುಚ್ಕೊಂಡ್ ಬಾರಲ್ಲೇ ತೆಗ್ದಿದ್ದೀನಿ. ಏನ ತಲೆಗತ್ತೀರ ಫೋನ್ ಮಾಡ್ತೀಯ? ನೀನ್ ಯಾರಲ್ಲ? ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣವ್ರಿಗೆ ಜೈ. ಬರ್ರಿ ಮಕ್ಕಳೆಲ್ಲ ಬರ್ರಿ. ನರಸಿಂಹಣ್ಣವ್ರಿಗೆ ನರಸಿಂಹಣ್ಣವ್ರಿಗೆ ಜೈ. ನರಸಿಂಹಣ್ಣವ್ರಿಗೆ ಜೈ. ಜೈ ನರಸಿಂಹಣ್ಣವ್ರಿಗೆ ಜೈ. ಯುವರತ್ನ ನಮ್ಮ ಬಡವರ ಬಂಧು ಧನಶೂರ ಕರ್ಣ ಅನಂತ ಮೌನಿಕ ಅನಂತ ನಾನುಕ ವಿನ್ನಾದ ಮೌನಿಕ ಇಂತಾರು ಮುಂದಿಕ ನಿವಾರ ಸಿಂಹ ರಾಜನೂರು ಗಂಡು ಸಿಂಧು ಸಿದಾರ ಪಿಂದು ಸಿಂಧೂರ ಗಂಡು ಕಂಡಾರ ಗಂಡು ಸಿಂಹಾದ್ರಿ ಸಿಂಹ ರಾಜನ ಸಿಂಹ ನಾನ ಸಿಂಹ ಸಿಂಹಾದ್ರಿ ಸಿಂಹ ರಾಜನ ಸಿಂಹಣ್ಣಂಗೆ ಜೈ. ಬರ್ರಿ ಇಲ್ಲಿ ಮಕ್ಕಳೆಲ್ಲ ಮುಂದಕ್ಕೆ. ನರಸಿಂಹಣ್ಣಂಗೆ ನರಸಿಂಹಣ್ಣರ್ಗೆ ಜೈ. ಅಣ್ಣ ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್, ಮಟನ್ ಅಂಗಡಿ ತಾವ್ ಎಲ್ಲ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು, ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆ. ಎಲ್ಲ ರಶ್ ಅಂಗಡಿಗಳು ತಾವಲ್ಲ, ಅದಕ್ಕೆ ಜೈ ಜೈ ಅಂತಿದ್ರಿ ಪಂಚಾಯತ್ ಇದ್ದಾವೆಲ್ಲನ. ಹೌದಾ? ನಾವು ನರಸಿಂಹಣ್ಣ, ನಾವ್ ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದೀವಣ್ಣ.
ಯಾರು ಹೇಳಿ ನಮ್ಮನ್ನ ಜೈ ಅಂದಿದ್ದು? ನಾ ನರಸಿಂಹಣ್ಣವ್ರಿಗೆ ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ದಾನಶೂರ ಕರ್ಣ, ಮಾಡಿ ಹೊಂಡ, ಹೆಂಗಸರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನಶೂರ ಕರ್ಣ, ಸಂಘ ಕಾಸಿಲ್ದೆ ಕೊಡುತ್ತೆ, ಊಟ ಕಾಸಿಲ್ದೆ ಕೊಡುತ್ತೆ, ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ. ಅವ್ರು ಒಳ್ಳೇದಾಗ್ಲಿ, ದೇವ್ರು 102 ವರ್ಷ ಬದುಕ್ಸ್ಲಿ, ಅವ್ರಿಗೆಲ್ಲ ಫೋನ್ ಮಾಡ್ಲಿ, ರತ್ನಮ್ಮನೆಲ್ಲ ಮಡಿಕೊಂಡೈತೆ, ಅವ್ರನ್ನೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲ ಒಳ್ಳೇದ್ ಮಾಡ್ಲಿ. ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ. ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ. ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ, ಅವರು ಮಾಡಿದ್ರೆ ಅಂತಿದ್ದು ಸ್ವಾಮಿ, ನನಗೆ ಅಂತ ಗೊತ್ತಾಗಲ್ಲ. ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ, ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಹೆಚ್ಚೋಳು ಒಳ್ಳೆ ಕಂಠ ಐತೆ ಸ್ವಾಮಿ. ನೀವು ಯಾವೂರರು? ಬೆಳ್ತಂಗಡಿ. ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ. ಯಕ್ಷಗಾನ ಇದು ಆ ಕಡೆಗೆ ನಾಟಕಗಳು ಇವಲ್ವ? ಯಕ್ಷಗಾನ ಅಲ್ಲ, ನಮ್ ಕಡೆ ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ತನೇನೋ ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟ ಕೂಗ್ತೀರ. ಇಲ್ಲ, ನಮ್ದು ಲಾಸ್ಟ್ ಅಲ್ಲ ಮನೆ, ನಮ್ದು ಮಧ್ಯದಾಗಿರೋದ್ ಮನೆ. ಅಲ್ಲ, ನಾನು ಇದು 6 ಮನೆದಾಗ ಹೇಳಿದ್ದು, 6 ಮನೆ ಮಧ್ಯದಾಗಲ್ಲ, ಇದು 6 ಮನೆಗೆ ಲಾಸ್ಟ್ನೇ ಮನೆ ಕಪ್ಪು ಮನೆಗೆ ಹೋಗ್ತೀರಾ ಅಂತ ಅಂದೆ ಸ್ವಾಮಿ. ಕಪ್ಪದಲ್ಲ ನಮ್ದು, ವೈಟ್ ಸಿಮೆಂಟ್ ಹೊಡ್ಸಿದೀವಿ ನಮ್ಮ ಮನೆಗೆ. ಮನೇನಲ್ಲ ಸ್ವಾಮಿ ಹೇಳಿದ್ ನಾನು, ಇದು ಕಲೆ ಒಳಗೆ ಅದೇ ಡ್ರಾಮಾಕ್ ಸೇರಿದೆ. ಒಳ್ಳೆ ಕಂಠ ಐತೆ, ಲಾಸ್ಟ್ನೇ ಮನೆ ಕೂಗ್ತೀರಾ ಮನೆ. ಇದು 6 ಮನೆ, 1 2 3 ಅಂತ ಮನೆ ಇರ್ತೈತೆ ಅದ್ರಾಗೆ. ತಂದಾನೆ ತಾನ ತಂದನಾನೆ ತಾನ ತಂದಾನೆ ತಾನ ತಂದನಾನೆ ತಾನ ತಂದನಾನ 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 ತಂದನಾ. ಸಂಗಾತಿದಾಗಿ ಕರುಣ ಹೋಗಿದಂಗ ಹೋಗ್ತಾರ. ಇದು ಸ್ವಾಮಿ ಏನಾಗ್ಲಿ, ನೀವು ಯಾವ್ದಾನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿದು ಖಂಡಿತ ತಮಾಷೆಗಳಲ್ಲ. ನಿಮ್ ಊರ್ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥನಿಗೂ ಒಳ್ಳೆ ಕಂಠ ಐತಿ ಸ್ವಾಮಿ. ಅಂದ್ರೆ ಒಂಥರ ತಿಕ್ಲಾಡ್ದಂಗ ಆಡ್ತೀರ ಅಷ್ಟೇ, ಕಂಠ ಚೆನ್ನಾಗೈತಿ. ಅಲ್ಲ ಅಣ್ಣ, ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತಾ ಸರ ನೀವು? ಅಣ್ಣ ಹೇಳಿ ಸ್ವಾಮಿ. ನಾನ್ ನಿನ್ನ ಅಭಿಮಾನಿ ಅಣ್ಣ. ಜಾಸ್ತಿ ಹಂಗ್ ಮಾತಾಡ್ಬೇಡಿ ಸ್ವಾಮಿ. ಅಯ್ಯೋ, ಅಭಿಮಾನಿ ಅನ್ನೋದೇನೈತ್ರಿ? ಏನು ನಾವು ಅದ್ ಮೊಬೈಲಾಗೆ ನಾವು ಅದ್ ಯಾರ ಇನ್ನ ನಮ್ಗೆ ರೇಗ್ಸಿರೋದ್ ಹಂಗ್ ಮಾತಾಡಿದೀನಿ ಸ್ವಾಮಿ. ಅದನ್ ಬಿಟ್ರೆ ನಾನು ಯಾರನ್ನು ಆತರ ನಮ್ದು ಕೆಟ್ಟ ಭಾವನೆ ಇಲ್ಲ, ಕೆಟ್ಟ ಮಾತಾಡೋದೇ ಇಲ್ಲ ನಾನು. ಹೌದಾ? ಹೌದು ಸ್ವಾಮಿ. ಅಣ್ಣ ಓ ಬರವಿಂದ ಬಿಡಿ ಸ್ವಾಮಿ. ಮಧ್ಯಾಹ್ನ ಬಿಸಿಲು ನಮಗ್ ತಲೆ ಹೊಡ್ಕೊಂಡ. ಮಧ್ಯಾಹ್ನ ಬಿಸಿಲಾಗೆ ಇದು ರಾತ್ರಿನಾಗ ಇವು ಮಳೆ ಯೋಗಕ್ಕೆ ಇದಾಗುತ್ತಲ್ಲ, ರಾತ್ರಿ ಮಳೆ ಯೋಗಕ್ಕೆ ಇದಾಗ್ತಾವ ನೋಡಿ. ಅದು ಆತರ ಈಗ ಬಿಸಿಲು ತಲೆ ಹೊಡ್ಕೊಂಡಂಗ ಆಗ್ಬಿಡ್ತೀವಿ ನಿಮ್ಮ 2 ಕಂದ ಕೇಳಿ. ಯಾವ ನಾಟಕದ್ದು? ಯಾ ನಾಟಕ ಸ್ವಾಮಿ? ರಂಗಸ್ವಾಮಿ. ಅಲ್ಲ, ಯಾ ನಾಟಕದ್ದು ಅಂದೆ? ರಂಗಸ್ವಾಮಿ. ಅದ್ಯಾಪ ಇದು ರಂಗಸ್ವಾಮಿ ಅನ್ನೋದು ಯಾವ ಇದ್ರಾಗ ಬರುತ್ತೆ? ಈ ಕಡೆ ಅದೆಲ್ಲೂ ಬರಲ್ಲ, ಇಲ್ಲೇ ಇರುತ್ತೆ. ಅಲ್ಲ, ಡ್ರಾಮಾ ಯಾವ್ದ್ರಾಗ ಬರುತ್ತೆ ರಂಗಸ್ವಾಮಿ ಅನ್ನೋದು ಅಂತ? ನಮ್ಮೂರ್ ಕಡೆ ಬರುತ್ತೆ. ಒಳ್ಳೆ ಆರೋಗ್ಯವಾಗಿರಿ ಸ್ವಾಮಿ, ಕಾಪಾಡ್ಕೊಳ್ಳಿ, ಕಲೆಗೆ ಬೆಲೆ ಕೊಟ್ಕೊಂಡಿರಿ. ಆಮೇಲೆ ನೀವು ಕಾರ್ಯ ಇದು ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಾ? ಅದೇ ಹಾಡು. ಇದೇನು ಹಾಡು ಅಂದ್ರೆ ಭಿಕ್ಷಿದಾರ?
ಅದೇ ತಂದನ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೋ ತಂದನಾನಿ ತಾನಾನೆ ತಂದನಾನೆ 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 ತಂದನಾನು ತಂದನಾನು ತಂದನಾನೆ ತಂದನಾನು ತಂದನಾನೆ ತಂದನಾನೆ ತಂದನಾನು ತಂದನಾನು ತಂದನಾನೆ. ಒಂಚೂರು ಇದನ್ನ ಟೈಟ್ ಮಾಡ್ಕೊಳ್ಳಿ ಇದನ್ನ. ಹಲೋ ಅಲೋ ಇದನ್ನ ಟೈಟ್ ಮಾಡ್ಕೊಳ್ಳಿ ಒಂಚೂರು. ನಟ್ರು ತಬ್ಳ ಲೂಸ್ ಆಗಿರಂಗೈತೆ. ಎಲ್ಲಿ ತಬ್ಳ ಲೂಸ್ ಆಗಿರಂಗೈತೆ. ದಬ್ಬ ಐತೆ ನೋಡಿ. ಇದು ಟೈಟ್ ಮಾಡ್ಕೊಳ್ಳಿ ತಬ್ಳ. ಇದು ಬೆಂಕಿ ಗಡ್ಡಿ ಕೇಳ್ರಿ ಇದಕ್ಕೆ ಸೆಂಟ್ರಿಗೆ. ಹಾ ಎಲ್ಲಿಗೆ ತಿಕ್ಕೆ ಬೆಂಡಿಕೆಡ್ಡಿ ಕಳಿ. ಅಲ್ಲ ಸ್ವಾಮಿ, ತಬ್ಳದ ಸೆಂಟ್ರಲ್ ಒಂದ್ ಬೆಂಕಿ ಗಡ್ಡಿ ನಾದಾಗ ಕಂಡಿಡಿತಾರಲ್ಲ ಹಾರ್ಮೋನಿಗೆ. ತಬ್ಳ ಒಂದ್ಸಲ ನೋಡಿ ಬಡದ್ ನೋಡಿ ದುಬ್ ದುಬ್ ಬಂದಲ್ವನ. ಹೌದಾ, ನನಗ್ ದುಬ್ ದುಬ್ ಬಂದಂಗ ಕೇಳಿಸ್ ಸ್ವಾಮಿ. ಇರ್ಲಿ. ನಿಮ್ಮ ಹೆಸರೇನೋಣ? ಅಭಿಮಾನಿ ಅಂತ ಅಂದ್ರೆ ನರಸಿಂಹರಾಜು BN ಲೇಟ್. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಗೊಂಬ ಒಂದ್ 1/4 kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅಲೋ ನಿಮ್ಮ ಮಗ ಅಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಹೋದಾರ ನೋಡು. ಹಲೋ ಹಲೋ ಬಾವ, ಹಲೋ ಬಾವ, ದತ್ತಿನ್ ಬಿಡ್ರಿ. ಎಳ್ಳೀರು ತಗೊಂಬತ್ತೀನಿ ಬಾವ. ಎಳ್ಳೀರು ದತ್ತಿನ್ ಬಿಡ್ರಿ. ನಾನು ಹಲೋ ಅಲೋ ಹಲೋ ಹೇಳಿ, ಯಾರು? ಈಗ ಎದ್ರ ಅಂದ್ರೆ ಈಗ ಎದ್ರ ಹೂನಕ್ಕ, ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11-11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಅಲ್ಲಿ ಯಾರಕ್ ಹೋಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಗೊಂಬ ಒಂದ್ 1/4 kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬರ್ಬೇಕಾದ್ರೆ ನಿಂಗೊಂದು ಕಿವಿ ಒಳಗೆ ಗುಟ್ಟೆ ಹೇಳ್ತೀನಿ. ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು. ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಇನ್ನ ಇದು ಅದೇ 7 ಮಾರಿಂದ ರೋಟ್ ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅವ ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು. ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟಾವಲ್ಲ ಮಗ ಮನೆಗೆ? ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಗೊಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತಿದ್ದೀನಿ. ನಿಮ್ ಮಗು ನಮ್ ಹೊಟ್ಟೆಯಲ್ಲಿ ಬೆಳಿತಾ ಇದೆ. ಇದು ಹೊಡೆದೋಗ್ತಾವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ, ಆಯ್ತು. ಅಲ್ಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಅಲ್ಲೋ ಆಯ್ತು. ಆಗ ಹೇಳಿ ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ
ನರಸಿಂಹಸ್ವಾಮಿ ಬಂದೈತೆ ನೋಡು. ಅಲೋ ಏಯ್ ಮಗ, ಇವ್ನು ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲ ಇವ್ ತಾಯಿ ನಾಯ್ಕ. ಅಯ್ಯೋ ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಬೆಂಕಿ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯಿ ಕಾಯಲ್ಲ, ಮೈಸೂರ್ ಪಾಕ್. 30,000 ಮೈಸೂರ್ ಪಾಕ್ ತಗೊಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು ಅಲೋ ಸ್ವಾಮಿ ಏ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಅಲೋ ಅಲೋ ನಿಮ್ಮ ಮಗ ಅಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ನಮ್ಮನ್ನ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ರು. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಬಾವ ಬಂದಿಲ್ಲ ಅಂತ ಮಾತಾಡು. ಬನ್ನಿ ಬಾವ ಅಂತ ನಮ್ಮ ಕರ್ಮನ ಕ್ಯಾಯ ಬಲ್ಗಡಿ ಕದ್ದಾಕ್ ಬಿಡಲ್ವಲ್ಲ ಒಂದು ಆಯ್ನ ಕ್ಯಾಯ. ಹಲೋ 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 ಬಾವ. ಹಲೋ ಬಾವ. ದತ್ತಿನ್ ಬಿಡ್ರಿ. ಎಳ್ಳೀರು ತಾಂಬತ್ತೀನಿ ಬಾವ. ಎಳ್ಳೀರು ದತ್ತಿನ್ ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು ಒಳ್ಳೇದು. ಐಶ್ವರ್ಯ 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 ನೀ ನನ್ನ ಉಸಿರು ಕಣೆ ಅಂತ ಹಾಡು ಹೇಳ್ತಿದ್ದೀನಿ ನನ್ನ ಮೇಲೆ. ಮರ್ತೋದಾ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ. ಮನೆ ಕಂಡಿದೀವಿ ನಾವ್ ಇನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನ್ಗೆ ಯಾವಾಗ ಮಾಡ್ತೀಯಾ? ನೀನ್ ತಾಯಿ ಸತ್ತಿಬಿಡ ಎಳ್ಳಿ ಬ್ಯಾಡ ಶ್ರೀಮಣ್ಣ. ಓ ಈಗ ನೋಡಿ ಚಡ್ಡಾಗಿ ಹುಚ್ಚಂಗ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಟೈಟ್ ಇಡಿಯಟ್ ಹೇಳು. ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಂಗ್ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ ಬಲ್ಗಡಿ ಕದ್ದಾಬೇಕು ಒಂದ ಮಾಡಂಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿರಣ್ಣ. ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವು. ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು ಹೊರನಾಡಿಗೆ ಹೋಗಿ ಬಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ದಾಸವಾಳದ ಗಿಡದನ್ನ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತಿವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿ ಬಿದ್ಬಿಡ್ತೀವಿ. ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮ್ಗೆ ಟೈಮ್ ಕೊಡ್ಬೇಕು. ನೀನು ನಮ್ಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ.
ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನೆಗೆ ಸೇರಿ ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರಣ್ಣ ಅಲ್ಲೇ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಟೀಮ್ ಡಬ್ಬ ಹೊಡ್ಸಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂದಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಯಾರು ಊಸ್ ಬಿಟ್ಕೊಂಡು ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಬಿಟ್ಟಲ್ಲ ಮಗ ಗಬ್ ವಾಸನೆ ಬಿಡ್ತಿದ್ರಿ. ಹುಚ್ಚಿಡುತ್ತವ್ರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ಬಿಟ್ರಪ್ಪ, ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ್ ಅಂದ ಮಾಡಕ್ ಬರ್ತೀರ ನನ್ ಟೈಮು? ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ದು ಏನ್ ಕೇಳು? ಈಗ ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ, ಯಾರಿಗೆ? ಸ್ವಾಮಿ, ಒಂದ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ದಲ್ಲ, ಯಾರಿಗೆ ಕೇಳಿದೆ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನ್ಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ ಹೇಳು. ಯಾರು ದೊಡ್ಡ ತೆಕ್ಕ ಸೂಳ ಮಕ್ಳು ಇವರು. ಹಲೋ, ನಮ್ಗೂ ತೆಕ್ಕಿರ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಅವನಮ್ಮ ನರಸಿಂಹರಾಜ ಶಾಟಕ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಬತ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಯ್ತು. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಬತ್ತೀಯ? ನೀನ್ ಯಾವಾಗ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಬತ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ರಿ ಒಂದ ಮಾಡ್ಬೇಕು ನಾನು. ನಾವು ಒಂದ. ಹಲೋ ಹಲೋ ಕದ್ದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಇದ್ದು, ಹೊರಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಒಂದು ಒಳಗೆ. ಯಾಕೋ ಕಂದ? ಸರಿಯಾಗೈತಂದ. ಮಗಳು ಕೂಡ ಹೇಳ್ತೀನಿ ಬೇಕಾರೆ. ಮಗಳು ಕೂಡ ಫೋನ್ ಹೇಳ್ತೀನಿ. ಏನಂತ ಹೇಳ್ತೀರಾ ಸ್ವಾಮಿ? ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ? ಅಮ್ಮ ಸ್ವಾಮಿ ಕಂದ, ಯಾಕ ಮಗಳು ಕೊಡೋ? ಕಂದ ಮಾತಾಡೋ. ನಿನ್ನಂತ ಮಿಂಡ್ರಿ ಸ್ವಾಮಿ. ಸ್ವಾಮಿಗಳೇ, ಹೇಳೋ. ಏನ ಊಟ ಇಲ್ಲ, ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತ ಅಲ್ಲಿ ಪ್ರಾಣಿಗೆ
ಕೂಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿದೆ ಅನ್ನಂಗಾಯ ಸ್ವಾಮಿ. ನೋಡೋ, ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ. ಇಲ್ಲ, ಇದನ್ನ ಮಾಡ್ತಾ ಇದೀವ್ರಿ, ಎಂತದೋ ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ ಎಷ್ಟು ಜನ ಹುಟ್ಟಿಸ್ಕೊಂಡಿಲ್ಲ ಸ್ವಾಮಿ. ನೀನ್ ತಾಯಿನಾಟಿ ಎಂತೆಂತಾರ ಸ್ವಾಮಿಗಳು ಸತ್ತ ಹೋದ್ರು. ಹಲೋ ರಾಬೆ, ಹೇಳೋ ಕಂದ ಅಂತ. ಇದು ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎದ್ದಿತನೋ ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ತಕ ಹೋಗೋ ಒಂದ್ ವಾರ. ಹಲೋ, ದೊಡ್ಡ ಹೆಂಡತಿ ತಕ ಹೋಗೋ. ದೊಡ್ಡ ಹೆಂಡತಿ ತಕೆ ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗೋ. ಇದಕ್ ಮಾಡ್ಕೊಂಡ್ ಬಿಡಿ ಸ್ವಾಮಿ, ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ. ಬೇಡ ಬೇಡ, ನೆನ್ನೆ ಹೋಗಿದ್ದಲ್ಲ ತಿಪ್ಪೂರಿಗೆ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗೋ, ನೆಮ್ಮದಿ ಸಿಗುತ್ತೆ. ಆಯ್ತು, ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ? ಇಲ್ಲ, ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ಈ ಮಮ್ಮಿ ಎಷ್ಟು ಜನ ಹುಟ್ಟಿಸ್ಕೊಂಡು ನೀನ್ ಅಮ್ಮ, ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಅಮ್ಮ. ಹೇಳೋ ಕಂದ, ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನ್ಗೂ ಇಲ್ಲ ಕಾಲಾವಕಾಶ. ಮಗಳು ಮಾತಾಡ್ಬೇಕಣ. ಆಗ್ಲೇ ಕೊಟ್ಟನಲ್ಲ ಸ್ವಾಮಿ, ಕೊಟ್ಟು ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೊಳ್ಳೆ ತಾತೆ ಕಡೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಅಮ್ಮಗೆ ಅಂತ ನೋಡಿ ಉಂಟು ಆಯ್ನ ಹಾಕಿ ಈಗ ತಿಂದು ಬಿಡ್ತಾನೆ. ಅವರೇ ತಂದು ಕೊಡ್ತಾರೆ, ಅವರೇ ಕಾಳು. ತಾಯಿನ ಹಾಕಿ ಆಯ ಕಂದ, ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಏನಿ ವನವಾಸವೋ ಒಂದು ಇದು ಯಾರು, ಏನಿ ವನವಾಸವೋ ಏನಿ ಈ ಮೃಗಾಚಾರವೋ ಏನಿದೆ ಹೊರಿ ಬಂದಿದ್ದು ಅಂತ ಇದು ಹಿಂಗಾಗೋತ್ ನನ್ ಕರೆ. ಯಾವ್ದೋ ನಾಟಕದ ಕೇಳಿದೀನಿ ವಾಡು. ಹಲೋ, ಯಾರು ದೊಡ್ಡಪ್ಪ ಫೋನ್ ಯಾರು ಫೋನ್ ಮಾಡಿದ್ರಲ್ಲ, ಎತ್ತೋದಲ್ಲ ಮಗ ಆಗ್ಲೇನೆ. ಹಲೋ, ಯಾರು ಹೇಳಿ? ದೊಡ್ಡಪ್ಪ, ಓ ಹಂಗೆ ಬುಗುನಳ್ಳಿಗೆ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಲಲ್ಲಿ ಅರ್ಧ ಬಾಟ್ಲು ನೀರ್ ತಗೋ. ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು, ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ, 1 ಕೆಜಿ ಬಾಳೆಹಣ್ಣು ತಗೋ. ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರ್ಯಾಕ್ ಕೇಕ್ ಬಿಸ್ಕೆಟ್ ತಗೊಂಡು ಬರ್ಬೇಕಾರೆ ಹಂಗೆ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ದೊಡ್ಡಪ್ಪ, ಹಾಲ್ ಕರ್ದ ಹಾಲೆ ಏನ್ರ ಕರಿಯಕ್ ಹೋಗೋಣ? ದಾನಿಲ್ಲ, ಕರಿಲ್ಲ, ಮ್ಯಾಕಿಲ್ಲ, ಸೂರಿಲ್ಲ, ಏನ್ರ ಕರಿಯಕ್ ಹೋಗೋಣ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಫೋಟೋನು ನೋಡಿರಲ್ಲ. ನರಸಿಂಹಣ್ಣ, ಓ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡ್ಯಾರ ತಿನ್ನಲ್ಲ ಕೈಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನ್ ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೀಯಾ? ಯಾಕೆ? ನೀನ್ ನನ್ಗೇನ ಕೊಡ್ಸು ಬಿರಿಯಾನಿ. ಇದ್ರೆ ನಮ್ದು ಇದು ಊರ್ ದಾಖಲಾದಂಗ ಆಗುತ್ತೆ ನಂದು. ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು.
ಯಾರನ್ನ ಬರ್ಲಿ ಯಾರನ್ನ ಹೋಗ್ಲಿ ಯಾರು ಅಂತ. ಹಲೋ ಹಲೋ ಯಾರು ದೊಡ್ಡಪ್ಪ ಫೋನ್ ಎತ್ತಲೇ ಯಾರು ಫೋನ್ ಮಾಡಿದ್ರಲ್ಲ ಎತ್ತಲ್ಲ ಮಗ ಆಗ್ಲೇನೆ. ಹಲೋ ಯಾರು ಹೇಳಿ ಯಾರು ಹೇಳಿ ಫೋನ್ ಮಾತಾಡಿದ್ದು ಯಾರು ಹೇಳಿ? ನರಸಿಂಹಣ್ಣ ಆಗುತ್ತೆ ನನ್ಗೆ ಮಾತಾಡಿ. ಮಾವ ಮಾವ ಬಾವ ಬಾವ ಮಾವ ಬಾವ. ಅಯ್ಯೋ ಹೇಳಿ ಏನ್ ಹೇಳಿ ಏನ್ ಸರ್ ಏನ್ ಯಾರು ಹೇಳಿ? ಗಾಬರಿ ಮಾಡ್ಬೇಡಿ ನನಗೆ. ನರಸಿಂಹಣ್ಣ ಯಾರು ಹೇಳಿ? ನಾನು ನರಸಿಂಹಣ್ಣ ಬಗಡಿಗೆ ಫೋಟೋನು ನೋಡಿದಲ್ಲ ನರಸಿಂಹಣ್ಣ. ನರಸಿಂಹಣ್ಣ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನು ತಿನ್ನಲ್ಲ ಕೈಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನು ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೆಯಾ? ಯಾಕೆ? ನೀನ್ ನನ್ಗೆ ಏನಾನ ಕೊಡ್ಸು ಬಿರಿಯಾನಿ. ಅಯ್ಯೋ ಪರಮಾತ್ಮ ನಾನ್ ಯಾವ್ದೋ ನಮ್ಮ ಕರ್ಕೊಂಡ್ರಲ್ಲ ನಾನ್ ಹಿಂಗೊಂದು ನಾನು ಅಲ್ಲಿ ಮನೆಗೆ ಮುಗಿಸ್ಕೊಂಡಂಗ ಅದಲ್ಲ ನಮ್ಮ ಆಯ್ತು ಎಂದು ನಮ್ಮ ಕರ್ಮನ ಆಯ್ತು ಬೆಳಿಗ್ಗೆ ಎದ್ದು ಓಟನೆ ನಿಜವಾಗಿ ನೋಡ್ದೆ. ತಿಂದಿದ್ರೆ ಅಲ್ಲ ಉಪ್ಪಿಟ್ಟು ತಿಂದಿದ್ರೆ ನೀನು ಈ ತರ ಓಡಾಡದ ದೊಡ್ಡಪ್ಪ? ಓ ಹಂಗೆ ಬುಗುನಳ್ಳಿಗ್ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಲರಿ ಅರ್ಧ ಬಾಟ್ಲು ನೀರ್ ತಗೋ. ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ, 1 kg ಬಾಳೆಹಣ್ಣು ತಗೋ. ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ಏನ ತಿನ್ನಾದ್ರು ಯಾರು ಹೇಳು? ನಾನೇನ್ಗೆ ಅವೆಲ್ಲ ಕೇಳಿ ನಂದು ಈಗಿನ್ನ 1 ನಿಮಿಷ ಆಗಿಲ್ಲ ಇನ್ನು ಮಾತಾಡಿ ನಾನು ತಲೆನೋವಿಂದು ಎಣ್ಣೆ ಮೊನ್ನೆ ಬಂದಿರೋ ಎಲ್ಲ ಹೋಗಿಲ್ಲ. ಏನು ತರಬೇಕು ಯಾರು ನೀನು ಏನು ಯಥಾರ್ಥ ಹೇಳಿ ಮಾತಾಡು. ಹೋಗ್ತಾ ಇದ್ರೆ ನಂದು ಇದು ಊರ್ ದಾಖಲಾದಂಗ ಆಗುತ್ತೆ ನಂದು. ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು. ಯಾರನ್ನ ಬರ್ಲಿ ಯಾರನ್ನ ಹೋಗ್ಲಿ ಯಾರು ಅಂತ ಹೇಳ್ಬಿಡಿ ನನಗೆ. ನಾನು ಬಂದೆ, ಆಮೇಲೆ ಅಪ್ಪ ಬೈತು, ಆಮೇಲೆ ಅಪ್ಪ ಬೈದ್ಮೇಲೆ ನಾನು ಹಿಂಗ್ ಫೋನ್ ಮಾಡ್ದೆ, ನೀನ್ ರಾತ್ರಿ ಫೋನ್ ಎತ್ತಲಿಲ್ಲ. ತಿರ್ಗಾ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮಂಗ್ ಫೋನ್ ಮಾಡ್ದೆ. ದೊಡ್ಡಮ್ಮ ಇದ್ದಿದ್ದು ಎಲ್ಲ ತಿಪ್ಟೂರು ರತ್ನಮ್ಮನ ಮನೆಗೋ ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿರ್ಬೇಕು ಅಂತ, ಅದಕ್ಕೆ ನಾನು ತಿರ್ಗಾ ಸುಮ್ಮನೆ. ಏನು ಏನಿ ವನವಾಸವೋ ಅಂತ ಇದು ಯಾರು? ಏನಿ ವನವಾಸವೋ ಏನಿ ಆಚಾರವೋ ಏನಿದೆ ಅವ್ರಿಗೆ ಬಂದಿದ್ದು ಅಂತ ಇದು ಹಿಂಗಾಗೋತ್ ನನ್ ಕರೆ. ಯಾವ್ದೋ ನಾಟಕದಾಗ ಕೇಳಿದೀನಿ ವಾಡು. ಏನಿದು ವನವಾಸವ ಅಂತ ಹಂಗೆ ನನಗೆ ಏನ್ ಹಿಂಗ್ ಫೋನ್ ಮಾಡ್ತಾ ಇದ್ದೀರಾ? ನಾನು ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ ಏನ ಹೇಳಿ. ಏನ್ ರಾಂಡ ಹಾಕಣ ನಮ್ಗೆ ಯಾ ಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ದು. ಯಾರಿಗೆ ಅನ್ಯಾಯ ಮಾಡಿದ್ವಿ? ಬುಧವಾರ ಪೂಜೆ ಮಾಡ್ಬಿಟ್ಟು ಭೂಮಿಗೆ ಎಲ್ಲ ಇವತ್ತೆಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ. ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ. ವರ್ಕರ್ಸ್ ಎಲ್ಲ ಬರ್ತಾವ್ರೆ, 5,000 ಜನ ವರ್ಕರ್ಸ್ ಬರ್ತಾವ್ರೆ. ಅವ್ರಿಗೆ ಆಯ್ತು ಪೂಜೆಗೆಲ್ಲ ಬೋನಸ್ ಕೊಟ್ಟಿರ್ಲಿಲ್ವಲ್ಲ, ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ಇದೆಲ್ಲ ಹೇಳು ಅಂತ ಯಾರು ಹೇಳಿದ್ರು? ನಾನ್ ಯಾರ ಫ್ಯಾಕ್ಟ್ರಿ ಓನರು? ನಾನ್ ಯಾರ ವರ್ಕರ್ಸು? ನಿಮ್ಮ ಶಿವನೇ ಪರಮಾತ್ಮ ಏನಪ್ಪ ಈ ಕಥೆ? ಏನಿದು ವಿಜಿಲಿಲೆಯೋ ಏನಿ ವನವಾಸವು ನನಗಿ ಪರಿಸ್ಥಿತಿ ಬಂದಿತೋ ಅನ್ನಂಗ ಆಗೋದಲ್ಲ. ನಮ್ಗೆ ಏನ್ ಕರೆ ಇದು? ಏನ್ ಮಾಡೋಣ?
ಏನ್ ಮಾಡೋಣ ಮನೆಗ್ ನೆಮ್ಮದಿ ಇಲ್ಲ, ಆಚೆ ಕಡೆ ಈ ಫೋನ್ ಏನ್ ನಾನು ಯಾರಿಗೆ ತಪ್ಪು ಮಾಡಿದ್ದೆ? ಯಾರು ನೀವು ಹೇಳಿ ಮಾತಾಡಿ. ಯಾರು ದೊಡ್ಡಪ್ಪನು ಇಲ್ಲ, ಯಾರು ಚಿಕ್ಕಪ್ಪನು ಇಲ್ಲ, ರಾತ್ರಿ ಎಲ್ಲೋಗಿದ್ದೆ ರಾತ್ರಿ? ತಿಪ್ಟೂರು ರತ್ನಮ್ಮನ ಮನೆಗೆ ಹೋಗಿದ್ದ, ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿದ್ದ, ಪಾರ್ವತಿ ಮನೆಗೆ ಹೋಗಿದ್ದ, ಎಲ್ಗೋಗಿದ್ದೆ ದೊಡ್ಡಪ್ಪ? ಸ್ವಾಮಿ ಪರಮಾತ್ಮ, ಎಲ್ಲ ನಾನು ಎಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಇಲ್ಲಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ಹೋಗಿದ್ದು 3 ದಿನಕ್ಕೊಂದು ಟೂರ್ ಹೋಗ್ತೀಯ, ನೆನ್ನೆ ಮೊನ್ನೆ ಕಾಣ್ಲವಲ್ಲ ಎಲ್ಲಿಗೆ ಹೋಗಿದ್ವಿ ಅಂತ ಅಂದ್ರೆ ಇದ್ಯಾವುದು ನನಗೆ ಹೋದಾಗ ಗವಾಕ್ಷಿ ಅಂದ್ರೆ ಪಿಹಾಟಿ ಅನ್ನಂಗೆ ಯಾರು ಶಿವಮ್ಮ ನೀನೇನ ನನಗೆ ನೀನ್ ನಮ್ಮ ಪೀಟಿ ಬಿಟ್ರೆ ಬರ್ದಿ ಹಾಕ್ಬಿಟ್ರಿ ನೀನ್ ದಡಪ್ಪ. ದೊಡ್ಡಪ್ಪ ಏನ್ ಪರಿಸ್ಥಿತಿ ಬಂತು? ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ, ಬಟ್ಟಿಗೆ ಹಂಗೆ ಅನ್ನಂಗಿಲ್ಲ. ಈಗ ಯಾರು ದೊಡ್ಡಪ್ಪನು, ಯಾರು ಚಿಕ್ಕಪ್ಪನು, ಯಾವ್ದೋ ಇದು ಹೋದ ಜನ್ಮದಾಗೆ ಯಾವ್ದೋ ರತ್ನಮ್ಮನು, ಶಶಿ ಅಮ್ಮನು, ಬಾಲರಮ್ಮ, ಇದೇನಿದು? ನನಗೆ ಹಾಲು ಕರ್ದ ಹಾಲೆ ಏನ್ರ ಕರಿಯಕ್ ಹೋಗೋಣ? ದಾನಿಲ್ಲ, ಸರಿಲ್ಲ, ಮ್ಯಾಚ್ ಇಲ್ಲ, ಸೂರಿಲ್ಲ, ಏನ್ರ ಕರಿಯಕ್ ಹೋಗೋಣ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜ್ BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ. ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಏನ್ ಕುಡಿಯೋದ್ ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ? ನನಗಿನ್ನ ಬಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು ಅವರು. ಶ್ರೀಮಂತರು ಆಗಾರ್ಬ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮ್ಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮತ್ತೆ ತಂದು ನಿಲ್ಲಿಸ್ತೀರಾ? ನೀನು ನಂಬ್ತೀಯಲ್ಲ? ಅಲ್ಲಲ್ಲ ಇವ್ರೆ ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಳು ಟೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ. ಮಳೆ ಬಂದ್ರೆ 3 ತೊಟ್ಟಿ ತಿಂದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಡ್ ಮಾತಾಡಕ್ಕೆ ಅವಕಾಶ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಉಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಟೈಟ್ ಇಡಿಯೇಟ್ ಏನು? ಏನ ಇದು? ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಂಗ್ ಮಾಡ್ತಾರಪ್ಪ ಇವರು. ಅಣ್ಣ ಹಲೋ, ಇವ್ರೆ ಬಲ್ಗಡಿ ಕೆದ್ದಾಗಬೇಕು, ಹೊಲ್ದ ಮಾಡಾಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಬ ಒಂದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದವ ನಾವು? ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು, ಹೊರನಾಡಿಗೆ ಹೋಗಿ ಬಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಅದೇನ ಗಿರಾಕಿ ದಾಸವಾಳದ ಗಿಡದನ್ನ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ? ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು. ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ಕ ಬಕೆಟ್ ಇಕ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿ ಬಿದ್ಬಿಡ್ತೀವಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ ದಯವಿಟ್ಟು. ಇಲ್ಲ, ನೀವು ನಮ್ಗೆ ಟೈಮ್ ಕೊಡ್ಬೇಕು. ನೀನು ನಮಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೇ ಊಟ ಮಾಡ್ಬೇಕು. ನಾನು ಆಲೇ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು.
ಅಯ್ಯ ಸ್ವಾಮಿ. ಹಾ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನೆಗ್ ಸೇರಿ ನಾನು ಒಂದ್ ಸ್ವಲ್ಪ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರಣ್ಣ ಅಲ್ಲೇ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಎಟ್ಟಿಂದ ಹೊಡ್ಸಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ ಯಾರು ಊಸ್ ಬಿಟ್ಕೊಂಡು ಹೋದ್ರು, ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ, ಗಬ್ ವಾಸನೆ ಬಿಟ್ಟಿದ್ರಿ. ಯಾವ ತಲೆ ಹುಚ್ಚಿಡುತ್ತಾವ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರು ಬಿಟ್ರಪ್ಪ? ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ರಮೇಶ್, ಒಂದ್ ರೋಟ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ ಒಂದ್ ನಿಮಿಷ, ಈಗ ಯಾರು ವಾಸನೆ ಬಂದಿದ್ದು ಏನ್ ಕೇಳು. ಈಗ ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ, ಯಾರಿಗೆ ಸಮಯ ಒಂದ ಮಾಡ್ಬೇಕು ನಾನು. ಆಯ್ತು ಒಂದ್ ನಿಮಿಷ ತಡಿ, ಅವಾಗಲೇ ಯಾರಿಗೆ ಕೇಳ್ದಲ್ಲ. ಯಾರಿಗೆ ಕೇಳಿದೆ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸೋ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ ಹೇಳು. ಇವ್ರು ಯಾರೋ ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವರು. ಹಲೋ, ನಮ್ಗೂ ತೆಕ್ಕಿರೋ ಸರ್. ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯ ಅವನ ಅಮ್ಮ ನರಸಿಂಹರಾಜ ನಾನು ಶಾಟಾಕ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬತ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬತ್ತೀಯ? ನೀನ್ ಯಾವಾಗ ನಿನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ರಿ ಒಂದ ಮಾಡ್ಬೇಕು ನಾವು. ನಾವು ಒಂದ. ಹಲೋ ಹಲೋ ಕದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಏನ್ರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ಹಲೋ ಹಲೋ, ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು ಯಾಕೋ ಹೀಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಯ್ತು ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ಗೆ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಅವ್ರ ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ.
ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗವನ, ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ, ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇಲ್ಲ, ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕಂಬಂದ್ ಮದ್ವೆ ಮಾಡಿಸ್ತೀಯ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ್ದು ಇಲ್ಲ, ಟೆಲ್ಮಿ ಏನು ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದ್ಯಾ? ಓ ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಮ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಇಲ್ಲ, ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ ಇಲ್ಲ, ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವಂತ ಈಗ ಬಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು. ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ, ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಿ ಇರೋದ ಮನೆಯಲ್ಲಿ? ಇಬ್ರೇ ಇರೋದು ನಾವಿಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ, ನಿನ್ಗೇನೋ ತಿಕ್ಕಾದಿಂಪಂಡಿಕ್ತೇ ನನಗೆ, ತಿಕ್ಕಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ನಮ್ಗೆ